ಭಕ್ತಿ ಧಾರೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಶ್ರೀ ಸಪ್ತಮಾತೃಕಾ ದೇವಿಯರು ಮಹಾಶಕ್ತಿಯ 7 ರೂಪಗಳು. ಬ್ರಾಹ್ಮಿ, ವೈಷ್ಣವಿ, ಮಾಹೇಶ್ವರಿ, ಇಂದ್ರಾಣಿ, ಕೌಮಾರಿ, ವಾರಾಹಿ, ಚಾಮುಂಡ. ಭಾರತದಲ್ಲಿ ಅನೇಕ ಸಪ್ತಮಾತೃಕೆಯರ ದೇವಾಲಯಗಳಿವೆ. ಸಪ್ತಮಾತೃಕಾ ಸಮೇತ ಶ್ರೀ ಚೌಡೇಶ್ವರಿ ದೇವಾಲಯಗಳಿರುವುದು ಅತಿ ವಿರಳ. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಬೈರ್ಕೂರು ಹೋಬಳಿಯ ಕಾಡೇನಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಪುರಾತನ ಸಪ್ತಮಾತೃಕಾ ಸಮೇತ ಶ್ರೀ ಚೌಡೇಶ್ವರಿ ದೇವಾಲಯ ಅದ್ಭುತವಾದದ್ದು. ಅನೇಕ ಕುಟುಂಬಗಳಿಗೆ ಮನೆ ದೇವರಾದ ಈ ಚೌಡೇಶ್ವರಿ ದೇವಾಲಯದಲ್ಲಿ ನೂತನವಾಗಿ ವೈಶಾಖ ಮಾಸದಲ್ಲಿ ಬ್ರಹ್ಮೋತ್ಸವಗಳನ್ನು ಪ್ರಾರಂಭ ಮಾಡಿ ಪೌರ್ಣಮಿ ದಿನದಂದು ಬ್ರಹ್ಮರಥೋತ್ಸವವನ್ನು ಆಚರಿಸಲು ನೂತನ ರಥವನ್ನು ತಯಾರಿಸಿ ರಥೋತ್ಸವವನ್ನು ಆಚರಿಸಿದರು. ಮೊದಲಿಗೆ ಆಲಯದಲ್ಲಿರುವ ದೇವತಾ ಮೂರ್ತಿಗಳನ್ನು ವಿಶೇಷವಾಗಿ ಅಲಂಕರಿಸಿ ಪೂಜೆ ಸಲ್ಲಿಸಲಾಯಿತು. ಸಪ್ತಮಾತೃಕಾ ಸಮೇತ ಶ್ರೀ ಚೌಡೇಶ್ವರಿ, ಕಾಡೇನಹಳ್ಳಿಯಲ್ಲಿ ನೆಲೆಸಿರುವ ಜಗದೀಶ್ವರಿ. ಸಪ್ತಮಾತೃಕಾ ಸಮೇತ ಶ್ರೀ ಚೌಡೇಶ್ವರಿ, ಕಾಡೇನಹಳ್ಳಿಯಲ್ಲಿ ನೆಲೆಸಿರುವ ಜಗದೀಶ್ವರಿ. 7 ರೂಪಗಳು ನಿನ್ನದೇ ಪರಮೇಶ್ವರಿ, 7 ರೂಪದ ಮಹಿಮೆಯ ಅದ್ಭುತ ಕೇಳಿರಿ. 7 ರೂಪಗಳು ನಿನ್ನದೇ ಪರಮೇಶ್ವರಿ, 7 ರೂಪದ ಮಹಿಮೆಯ ಅದ್ಭುತ ಕೇಳಿರಿ. 7 ಜನ್ಮಗಳ ಪಾಪ ನಾಶನವೇ ನಿನ್ನ ಮಹಿಮೆ, 7 ಜನ್ಮಗಳ ಪಾಪ ನಾಶ. ತದನಂತರ ನೂತನ ರಥಕ್ಕೆ ರಥಪೂಜೆ ಹಾಗೂ ರಥಹೋಮವನ್ನು ಸಲ್ಲಿಸಲಾಯಿತು. ನಿನ್ನ ಮಹಿಮೆ, ಕಾಡೇನಹಳ್ಳಿಯ ಮಹಾತಾಯಿ ಶ್ರೀ ಚೌಡೇಶ್ವರಿ. ಸಪ್ತಮಾತೃಕಾ ಸಮೇತ ಶ್ರೀ ಚೌಡೇಶ್ವರಿ, ಕಾಡೇನಹಳ್ಳಿಯಲ್ಲಿ ನೆಲೆಸಿರುವ ಜಗದೀಶ್ವರಿ. ಬ್ರಹ್ಮದೇವರ ಶಕ್ತಿಯೇ ಜ್ಞಾನಾಂಬೆ ಬ್ರಾಹ್ಮಿ ದೇವಿ, ವಿಷ್ಣು ದೇವರ ಶಕ್ತಿಯೇ ಜೀವಾಂಬೆ ವೈಷ್ಣವಿ ದೇವಿ. ಬ್ರಹ್ಮದೇವರ ಶಕ್ತಿಯೇ ಜ್ಞಾನಾಂಬೆ ಬ್ರಾಹ್ಮಿ ದೇವಿ, ವಿಷ್ಣು ದೇವರ ಶಕ್ತಿಯೇ ಜೀವಾಂಬೆ ವೈಷ್ಣವಿ ದೇವಿ. ಶಿವದೇವರ ಶಕ್ತಿಯೇ ಮೋಕ್ಷಾಂಬೆ ಮಾಹೇಶ್ವರಿ ದೇವಿ, ಶಿವದೇವರ ಶಕ್ತಿಯೇ ಮೋಕ್ಷಾಂಬೆ ಮಾಹೇಶ್ವರಿ ದೇವಿ. ದೇವಾಧಿಪತಿ ಇಂದ್ರನ ಶಕ್ತಿಯೇ ಪಾಲನಾಂಬೆ ಇಂದ್ರಾಣಿ. ಸಪ್ತಮಾತೃಕಾ ಸಮೇತ ಶ್ರೀ ಚೌಡೇಶ್ವರಿ, ಕಾಡೇನಹಳ್ಳಿಯಲ್ಲಿ ನೆಲೆಸಿರುವ ಜಗದೀಶ್ವರಿ. ಬಳಿಕ ನೂತನ ವಸ್ತ್ರ, ವಿವಿಧ ಆಭರಣಗಳು ಹಾಗೂ ಬಗೆ ಬಗೆಯ ಪುಷ್ಪಮಾಲೆಗಳಿಂದ ಸರ್ವಾಂಗ ಸುಂದರವಾಗಿ ಅಲಂಕರಿಸಿದ ಅಮ್ಮನವರ ಉತ್ಸವ ಮೂರ್ತಿಯನ್ನು ಆಲಯ ಪ್ರದಕ್ಷಿಣೆಯಾಗಿ ತಂದು ರಥದಲ್ಲಿ ಆಸೀನಗೊಳಿಸಲಾಯಿತು. ಕುಮಾರಸ್ವಾಮಿ ಶಕ್ತಿಯೇ ಕಾರುಣ್ಯಾಂಬೆ ಕೌಮಾರಿ ದೇವಿ, ವರಾಹ ದೇವರ ಶಕ್ತಿಯೇ ಜೀವಾಂಬೆ ವಾರಾಹಿ ದೇವಿ. ಕುಮಾರಸ್ವಾಮಿ ಶಕ್ತಿಯೇ ಕಾರುಣ್ಯಾಂಬೆ ಕೌಮಾರಿ ದೇವಿ, ವರಾಹ ದೇವರ ಶಕ್ತಿಯೇ ಜೀವಾಂಬೆ ವಾರಾಹಿ ದೇವಿ. ಮಹಿಷ ಸಂಹಾರಿಣಿ ಅಭಯದಾಯಿನಿ ಚಾಮುಂಡೇಶ್ವರಿ, ಮಹಿಷ ಸಂಹಾರಿಣಿ ಅಭಯದಾಯಿನಿ ಚಾಮುಂಡೇಶ್ವರಿ. ಕಾಡೇನಹಳ್ಳಿಯ ಭಕ್ತ ವರದಾಯಿನಿ ಮಾತಾ ಶ್ರೀ ಚೌಡೇಶ್ವರಿ. ಸಪ್ತಮಾತೃಕಾ ಸಮೇತ ಶ್ರೀ ಚೌಡೇಶ್ವರಿ,
ಕಾಡೆ ನಳ್ಳಿಯಲ್ಲಿ ನೆಲೆಸಿರುವ ಜಗದೀಶ್ವರಿ. ಚೌಡೇಶ್ವರಿ ದೇವಿ ಬ್ರಹ್ಮ ರಥೋತ್ಸವವಿದು. ಕಾಡೇನಹಳ್ಳಿಯಲ್ಲಿ ಸಡಗರ ಸಂಭ್ರಮದ ಉತ್ಸವ. ಶ್ರೀ ಚೌಡೇಶ್ವರಿ ದೇವಿ ಬ್ರಹ್ಮ ರಥೋತ್ಸವವಿದು. ಕಾಡೇನಹಳ್ಳಿಯಲ್ಲಿ ಸಡಗರ ಸಂಭ್ರಮದ ಉತ್ಸವ. ವೈಶಾಖ ಮಾಸದಲ್ಲಿ ನಡೆಯುವ ಬ್ರಹ್ಮೋತ್ಸವಗಳು ತಾಯಿ ಚೌಡೇಶ್ವರಿಯ ಅದ್ಭುತಾನಂದೋತ್ಸವಗಳು. ವೈಶಾಖ ಮಾಸದಲ್ಲಿ ನಡೆಯುವ ಬ್ರಹ್ಮೋತ್ಸವಗಳು ತಾಯಿ ಚೌಡೇಶ್ವರಿಯ ಅದ್ಭುತಾನಂದೋತ್ಸವಗಳು. ವೈಶಾಖ ಪೌರ್ಣಮಿಯ ಬ್ರಹ್ಮ ರಥೋತ್ಸವ ವೈಭವ. ವೈಶಾಖ ಪೌರ್ಣಮಿಯ ಬ್ರಹ್ಮ ರಥೋತ್ಸವ ವೈಭವ. ಸಕಲ ಭಕ್ತ ಜನರನ್ನು ಅನುಗ್ರಹಿಸುವ ಮಹದೋತ್ಸವ. ತಾಯಿಯ ನೋಡಲು 3 ರಾಜ್ಯಗಳ ಜನರು ಭಕ್ತಿಯಿಂದ ಬಂದು ಅಮ್ಮನ ಕರುಣೆಯ ಪಡೆದು. ತಾಯಿಯ ನೋಡಲು 3 ರಾಜ್ಯಗಳ ಜನರು ಭಕ್ತಿಯಿಂದ ಬಂದು ಅಮ್ಮನ ಕರುಣೆಯ ಪಡೆದು ತಮ್ಮ ಅರಿಕೆಗಳನ್ನು ಈಡೇರಿಸಿಕೊಳ್ಳುವ ಹಬ್ಬವಿದು. ತಮ್ಮ ಅರಿಕೆಗಳನ್ನು ಈಡೇರಿಸಿಕೊಳ್ಳುವ ಹಬ್ಬವಿದು. ಕಾಡೇನಹಳ್ಳಿ ಸಪ್ತಮಾತೃ. ಆನಂತರ ಸಹಸ್ರಾರು ಭಕ್ತರ ನಡುವೆ ರಥೋತ್ಸವವನ್ನು ವೈಭವದಿಂದ ಮಾಡಲಾಯಿತು. ಶ್ರೀ ಚೌಡೇಶ್ವರಿ ದೇವಿ ಬ್ರಹ್ಮ ರಥೋತ್ಸವವಿದು. ಕಾಡೇನಹಳ್ಳಿಯಲ್ಲಿ ಸಡಗರ ಸಂಭ್ರಮದ ಉತ್ಸವ. ಶ್ರೀ ಚೌಡೇಶ್ವರಿ ದೇವಿ ಬ್ರಹ್ಮ ರಥೋತ್ಸವವಿದು. ಕಾಡೇನಹಳ್ಳಿಯಲ್ಲಿ ಸಡಗರ ಸಂಭ್ರಮದ ಉತ್ಸವ. ರಥದಲ್ಲಿ ಅಮ್ಮನವರ ಉತ್ಸವ ಮೂರ್ತಿ ಚಿಕ್ಕದಾಗಿರುವುದರಿಂದ ನೂತನ ಉತ್ಸವ ಮೂರ್ತಿಯನ್ನು ಮಾಡಿಸಲು ಗ್ರಾಮಸ್ಥರೆಲ್ಲ ನಿರ್ಧರಿಸಿದರು. ಜಿಲ್ಲೆಯ ಉಪ್ಪುಕುಂಟ ಗ್ರಾಮದಲ್ಲಿರುವ ಶ್ರೀ ಕಾಳಿಕಾಂಬಾ ಶಿಲ್ಪಕಲಾ ಮಂದಿರದಲ್ಲಿ ಶಿಲ್ಪಿ ಡಾಕ್ಟರ್ ಮಂಜುನಾಥಾಚಾರ್ಯರವರೊಂದಿಗೆ ಮಾತನಾಡಿ ಅಮ್ಮನವರ ಉತ್ಸವ ಮೂರ್ತಿಯನ್ನು ಮಾಡಿಕೊಡಲೆಂದು ಹೇಳಿದರು. ನಂತರ ಶ್ರೀ ಕಾಳಿಕಾಂಬಾ ಶಿಲ್ಪಕಲಾ ಮಂದಿರದಲ್ಲಿ ಮಂಜುನಾಥಾಚಾರಿ, ನಂದೀಶಾಚಾರಿ, ವಿನಯಾಚಾರಿ ಮತ್ತು ಪರಿವಾರದೊಂದಿಗೆ ಅದ್ಭುತವಾಗಿ ಅಮ್ಮನವರ ಉತ್ಸವ ಮೂರ್ತಿಯನ್ನು ಶಾಸ್ತ್ರೋಕ್ತವಾಗಿ ಮಾಡಲಾಯಿತು. ಕಾಡೇನಹಳ್ಳಿಯಲ್ಲಿ ನೆಲೆಸಿರುವ ಜಗದೀಶ್ವರಿ 7 ರೂಪಗಳು ನಿನ್ನದೇ ಪರಮೇಶ್ವರಿ. 7 ರೂಪದ ಮಹಿಮೆಯ ಅದ್ಭುತ ಕೇಳಿರಿ. 7 ರೂಪಗಳು ನಿನ್ನದೇ ಪರಮೇಶ್ವರಿ. 7 ರೂಪದ ಮಹಿಮೆಯ ಅದ್ಭುತ ಕೇಳಿರಿ. 7 ಜನ್ಮಗಳ ಪಾಪ ನಾಶನವೇ ನಿನ್ನ ಮಹಿಮೆ. 7 ಅಮ್ಮನವರ ವಿಗ್ರಹ ಪೂರ್ತಿಯಾದ ನಂತರ ಕಾಡೇನಹಳ್ಳಿ ಗ್ರಾಮಸ್ಥರು ಅಮ್ಮನವರ ವಿಗ್ರಹವನ್ನು ಕರೆಹೋಗಲು ಕಲಾಮಂದಿರಕ್ಕೆ ಆಗಮಿಸಿದರು. ಕಲಾಮಂದಿರದಲ್ಲಿ ಅಮ್ಮನವರನ್ನು ಆಸೀನಗೊಳಿಸಿ ನೇತ್ರೋನ್ಮಿಲನಾದಿ ಪೂಜೆಯನ್ನು ಸಲ್ಲಿಸಲಾಯಿತು.
ದೇವರ ವಿಗ್ರಹಗಳ ಕಾಮಗಾರಿ ದಿವ್ಯ ಮಂದಿರ ಉಪ್ಪುಕುಂಟೆಯ ಕಾಳಿಕಾಂಬ ಶಿಲ್ಪಕಲಾ ಮಂದಿರ. ಕಾಮಗಾರಿ ದಿವ್ಯ ಮಂದಿರ ಉಪ್ಪುಕುಂಟೆಯ ಕಾಳಿಕಾಂಬ ಶಿಲ್ಪಕಲಾ ಮಂದಿರ. ಶಿಲ್ಪಿ ಮಂಜುನಾಥಾಚಾರಿ ಮಹಾಮೇಧೋ ಶಕ್ತಿ ಶಿಲ್ಪಿ ನಂದೀಶಾಚಾರಿ ಬಲವಾದ ಹಸ್ತಕಲಾ ನೈಪುಣ್ಯ. ಶಿಲ್ಪಿ ಮಂಜುನಾಥಾಚಾರಿ ಮಹಾಮೇಧೋ ಶಕ್ತಿ ಶಿಲ್ಪಿ ನಂದೀಶಾಚಾರಿ ಬಲವಾದ ಹಸ್ತಕಲಾ ನೈಪುಣ್ಯ. ಶಿಲ್ಪಿ ವಿನಯಚಾರಿ ಬುದ್ಧಿ ಕುಶಲತಾ ಸಾಗರ ಶಿಲ್ಪಿ ವಿನಯಚಾರಿ ಬುದ್ಧಿ ಕುಶಲತಾ ಸಾಗರ. ಅನೇಕ ಶಿಲ್ಪಿಗಳ ಶ್ರಾಮಿಕ ಸೃಷ್ಟಿತ್ವ ಮಹಾಬಲ. ಕಾಮಗಾರಿ ದಿವ್ಯ ಮಂದಿರ ಉಪ್ಪುಕುಂಟೆಯ ಕಾಳಿಕಾಂಬ ಶಿಲ್ಪಕಲಾ ಮಂದಿರ. ಶಿಲ್ಪಿ ಮಂಜುನಾಥಾಚಾರಿ ಮಹಾಮೇಧೋ ಶಕ್ತಿ 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 ಶಕ್ತಿ. ಶಿಲ್ಪಿ ನಂದೀಶಾಚಾರಿ ಬಲವಾದ ಹಸ್ತಕಲಾ ನೈಪುಣ್ಯ. ಶಿಲ್ಪಿ ಮಂಜುನಾಥಾಚಾರಿ ಮಹಾಮೇಧೋ ಶಕ್ತಿ ಶಿಲ್ಪಿ ನಂದೀಶಾಚಾರಿ ಬಲವಾದ ಹಸ್ತಕಲಾ ನೈಪುಣ್ಯ. ಶಿಲ್ಪಿ ವಿನಯಚಾರಿ ಬುದ್ಧಿ ಕುಶಲತಾ ಸಾಗರ ಶಿಲ್ಪಿ ವಿನಯಚಾರಿ ಬುದ್ಧಿ ಕುಶಲತಾ ಸಾಗರ. ಅನೇಕ ಶಿಲ್ಪಿಗಳ ಶ್ರಾಮಿಕ ಸೃಷ್ಟಿತ್ವ ಮಹಾಬಲ. ಅನೇಕ ಶಿಲ್ಪಿಗಳ ಶ್ರಾಮಿಕ ಸೃಷ್ಟಿತ್ವ ಮಹಾಬಲ. ದೇವರ ವಿಗ್ರಹಗಳ ಕಾಮಗಾರಿ ದಿವ್ಯ ಮಂದಿರ ಉಪ್ಪುಕುಂಟೆಯ ಕಾಳಿಕಾಂಬ ಶಿಲ್ಪಕಲಾ ಮಂದಿರ. ದೇವರ ವಿಗ್ರಹಗಳ ಕಾಮಗಾರಿ ದಿವ್ಯ ಮಂದಿರ ಉಪ್ಪುಕುಂಟೆಯ ಕಾಳಿಕಾಂಬ ಶಿಲ್ಪಕಲಾ ಮಂದಿರ. ಬಳಿಕ ಅಮ್ಮನವರ ವಿಗ್ರಹವನ್ನು ವಾಹನದಲ್ಲಿ ಆಸೀನಗೊಳಿಸಿ ಗ್ರಾಮಕ್ಕೆ ತರಲಾಯಿತು.
ವಿಶೇಷವಾಗಿ ಈ ಒಂದು ದೇವಸ್ಥಾನ ಪೂರ್ವಿಕರು ಕಟ್ಟಿರ್ತಕ್ಕಂಥದ್ದು. ಚೌಡೇಶ್ವರಿ ದೇವಸ್ಥಾನ, ಸೋಮೇಶ್ವರಿ ದೇವಸ್ಥಾನ ಮೊದಲು ಅಲ್ಲಿತ್ತು, ಇಲ್ಲಿ ಸ್ಥಳಾಂತರ ಮಾಡಿದ್ದಾರೆ. ಜೊತೆಗೆ ಇದು 94ರಲ್ಲಿ ಈ ದೇವಸ್ಥಾನ ಶಿಥಿಲವಾಗಿತ್ತು. ಇದೇ ಊರಿನವರು ಹಾಗೂ KS ಆಫೀಸರ್ ಆಗಿ ಬಂಗಾರಪೇಟೆಯಲ್ಲಿ ತಹಸೀಲ್ದಾರ್ ಆಗಿದ್ದಂಥ ಸಂದರ್ಭದಲ್ಲಿ ಈ ಶಿಥಿಲಗೊಂಡಿರ್ತಕ್ಕಂಥ ಶ್ರೀ ಚೌಡೇಶ್ವರಿ ದೇವಸ್ಥಾನದ ಕಟ್ಟಡವನ್ನು ನವೀಕರಿಸಿ ಅಂದು ನಮ್ಮ ಆದಿಚುಂಚನಗಿರಿ ಸ್ವಾಮೀಜಿಗಳನ್ನು ಕರೆಸಿ ಪುನರ್ ಪ್ರತಿಷ್ಠಾಪನೆ ಮಾಡಿಸಿ ನಮ್ಮ ಹಿರಿಯರು ಇದೇ ಊರಿನವರಾಗಿರ್ತಂಥ BR ಕೃಷ್ಣನ್ನವರು ಇವತ್ತು ಉನ್ನತ ಸ್ಥಾನಕ್ಕೆ ಏರಿದ್ರು. ಬೆಂಗಳೂರು ಸಿಟಿನಲ್ಲಿ ಕೂಡ ಸ್ಪೆಷಲ್ DC ಆಗಿ ಸೇವೆ ಸಲ್ಲಿಸಿ ಅನೇಕ ದೇವಸ್ಥಾನ ಜೊತೆಗೆ ಸೋಮೇಶ್ವರ ದೇವಸ್ಥಾನ ಹಾಗೂ ನಮ್ಮ ಛತ್ರ ಚೌಲ್ಟ್ರಿ ಕೂಡ ಕಟ್ಟಿಸಿದ್ದಾರೆ. ಜೊತೆಗೆ ಗಟ್ಟು ವೆಂಕಟರಮಣ ಸ್ವಾಮಿ, ಅಂಕಾಳಮ್ಮ ದೇವಸ್ಥಾನ, ಇನ್ನೂ ಅನೇಕ ದೇವಸ್ಥಾನಗಳು ಅವರು ಜೀರ್ಣೋದ್ಧಾರಗೊಳಿಸಿದ್ದಾರೆ. ಜೊತೆಗೆ ಈ ಊರು ಅಂದರೆ ಭಾಳ ಇಷ್ಟ ಅವರಿಗೆ ಮೊದಲಿನಿಂದ ಕೂಡ. ಯಾಕೆಂದರೆ ನಾನು ಹುಟ್ಟಿದ ಊರು, ಏನಾದರೂ ನನ್ನೊಂದು ಗುರ್ತಿರಬೇಕು ಅನ್ನೋದು ಒಂದು ಭಾವನೆ ಇತ್ತು ಅವರಲ್ಲಿ. ಎಲ್ರಿಗೂ ಆ ಭಾವನೆ ಬರೋದಿಲ್ಲ. ಮೊದಲು ನಮ್ಮ ತಾತನವರು ಕೂಡ ಇದು ಕಟ್ಟಿಸಿದ್ರಂತೆ, ನಮ್ಮ ಮುನಿಶಾಮಗೌಡರು ಅಂತ ನಮ್ಮ ತಾತ. ಅವರು ಇನ್ನು ಊರಿನ ಎಲ್ಲ ಗ್ರಾಮಸ್ಥರು ಸೇರಿ, ಬೈಪಲ್ಲಿ ಗ್ರಾಮಸ್ಥರು ಎಲ್ಲ ವರ್ಗದವರು ಕೂಡ ಸೇರಿ ಇಲ್ಲಿ ದೇವಸ್ಥಾನ ಕಟ್ಟಿಸಿದ್ರಂತೆ. ಆಗ ಕಟ್ಟಿಸಿದಾಗ ಒಂದು ಚಿಕ್ಕ ಮೂರ್ತಿ, ಅವಾಗೆಲ್ಲ ಚಿಕ್ಕ ಮೂರ್ತಿ ಇತ್ತು, ಪುಷ್ಪ ಮೂರ್ತಿ. ಮೊನ್ನೆ 2023 ಮೇ ತಿಂಗಳಲ್ಲಿ ರಥೋತ್ಸವ ಮಾಡುವಾಗ ಇಲ್ಲಿರ್ತಕ್ಕಂಥ ಸ್ವಾಮಿಗಳು ಏನು ನಿಮ್ಮ ತಾತನವರೇ ಇದನ್ನು ಈ ವಿಗ್ರಹವನ್ನು ಮಾಡಿಸಿದ್ರು, ಅದಕ್ಕೆ ನೀವು ಮಾಡಿಸ್ಬೇಕು, ಕಾಣ್ತಾ ಇಲ್ಲ ಅಂತ ಹೇಳಿದಾಗ ನಮ್ಮ ಡಾಕ್ಟ್ರು ವೇಣುಗೋಪಾಲ್ ಗೌಡ, ಮುನಿಶಾಮಗೌಡ, ನಮ್ಮ ಭಾಸ್ಕರ್ ಬಾಬುಗೆ ಹೇಳಿದ್ರಂತೆ. ಅವರು ನಮಗೆ ಹೇಳಿದ್ರು, ಆಯಿತು ಮಾಡ್ರಪ್ಪ, ಸಂತೋಷ ಅಂಥೇಳಿ ಅದನ್ನು ಮಾಡಿ ಇವತ್ತು ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದೆವು. ಜೊತೆಗೆ ನಮ್ಮ ಕೃಷ್ಣನ್ನವ್ರ ಬಗ್ಗೆ ಹೇಳಬೇಕಾದ್ರೆ ಎಂದೂ ಕೂಡ ದೇವಸ್ಥಾನದ ಬಗ್ಗೆ ಭಾಳ ದೈವಶಕ್ತಿ ಇರ್ತಕ್ಕಂಥವ್ರು. ಅವ್ರ ಕುಟುಂಬದವ್ರು ಎಲ್ಲರೂ ಕೂಡ BR ಕೃಷ್ಣನವರೆಲ್ಲ, ನಾರಾಯಣಪ್ಪನವರು, BR ಕೃಷ್ಣನವರು, ದಿವಂಗತ BR ಸುಬ್ಬೇಗೌಡರು ಕೂಡ ಇವತ್ತು ನಮ್ಮ ಕಣ್ಣು ಮುಂದೆ ಇಲ್ಲದೇ ಇದ್ದರೂ ಕೂಡ ಅವರು ಕೂಡ ಸಹಕಾರ ಇದೆ. ಜೊತೆಗೆ ನಮ್ಮ ಕುಟುಂಬದವರು ಎಲ್ಲ ನಮ್ಮೂರಲ್ಲಿ ಎಲ್ಲರೂ ಕೂಡ ಗ್ರಾಮಸ್ಥರು ಯಾಕೆಂದರೆ ಒಂದೊಂದು ಮನೆಗೆ ಒಂದೊಂದು ಹೆಸರಿದೆ. ಬೆಂಗಳೂರವರು, ಗೌನವರು, ಈಗ ಕರಗದವರು, ಅವರು ಇವರು ಅಂತ ಎಲ್ಲರೂ ಕೂಡ ರಾಮಣ್ಣಗಾರು ಅಂತ ಎಲ್ಲ ಇದು ಇರ್ತವೆ. ಜೊತೆಗೆ ನಮ್ಮ ತಂದೆಯವರು ಕೂಡ ದೈವಭಕ್ತರೆ, KM ಚಂಗೇಗೌಡರು, ನಮ್ಮ ಚಿಕ್ಕಪ್ಪನವರು ಕೂಡ ದೈವಭಕ್ತರೆ, ವೆಂಕಟರಾಮಯ್ಯನವರು. ಅದ್ರ ಜೊತೆ ವೆಂಕಟೇಗೌಡರು, ವೆಂಕಟರಾಮಯ್ಯ ಮೊದಲು ಮೇಲ್ದೀಪ ಇತ್ತಿದ್ದು ವೆಂಕಟರಾಮಯ್ಯನವರು, ಆಮೇಲೆ ವೆಂಕಟೇಗೌಡರು, ಆಮೇಲೆ ನಮ್ಮ ಭಾಸ್ಕರು ಭಾಳ, ಅದು ನನ್ನ ಬಾಬು ಇದಾನಲ್ಲ, ಭಾಳ ನನ್ನ ಮೇಲೆ ಒತ್ತಡ ತರ್ತಾನೆ ಯಾವುದಕ್ಕೂ. ಈ ದೇವಸ್ಥಾನದ ಬಗ್ಗೆ ನಮ್ಮ ಡಾಕ್ಟ್ರ್ ಅಂತೂ ವೇಣುಗೋಪಾಲ್, ನಿನಗೆ ಕೆಲಸ ಇಲ್ಲ ಅದನ್ನ ದೇವಸ್ಥಾನದಕ್ಕೆ ಅಂತ ಹೇಳ್ತಾ ಇರ್ತಾನೆ. ಅದೇ ಜೊತೆಗೆ ನಾಗರಾಜು, ನಮ್ಮ ನಾಗರಾಜ್ ಗೌಡರು, ನಮ್ಮ KN ನಾಗರಾಜ್, ಇನ್ನೊಂದು ಮಿಲ್ಕ್ ಯೂನಿಯನ್ ಕೂಡ ಇದೇ ಊರಿನವರು. ಅವರು ಇವತ್ತು ಕಾರಣದಿಂದ ಬಂದಿಲ್ಲ, ಅವರು ಧರ್ಮಪತ್ನಿಯವರು ಬಂದಿದ್ದಾರೆ. ಜೊತೆಗೆ ನಮ್ಮ ಅಣ್ಣ ಶ್ರೀನಿವಾಸ್ ಗೌಡರು, ಮುನಿಶಾಮಗೌಡರು, ನಾಗಪ್ಪ, ನಮ್ಮ ಕಾಲೋನಿ ಎಲ್ಲ ಮುಖಂಡರು ಎಲ್ಲರೂ ಬಂದಿದ್ದಾರೆ ಊರಿನವರು. ವಿಜಯ್ ಕುಮಾರ್, ಜಯರಾಮ್ ರೆಡ್ಡಿ ಅವರು ಎಲ್ಲರೂ ಕೂಡ ಇವತ್ತು ಈ ಪ್ರಾಣ ಪ್ರತಿಷ್ಠೆ ಬಂದಿರೋದು ಭಾಳ ಸಂತೋಷ. ದೇವರು ಎಲ್ಲರಿಗೂ ಕೂಡ ಆರೋಗ್ಯ, ಭಾಗ್ಯ, ನೆಮ್ಮದಿ ಕೊಳ್ಳಿ. ನಮ್ಮ ಕೃಷ್ಣನವರು 100 ವರ್ಷ ಬಾಳಲಿ ಅವ್ರ ಕುಟುಂಬಕ್ಕೆ ಅಂತೇಳಿ ಹಾರೈಸಿ ದೇವರು ಸಪ್ತಮಾತೆ ಚೌಡೇಶ್ವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಜೈ ಹಿಂದ್, ಜೈ ಚಾಮುಂಡೇಶ್ವರಿ. ಕಾಡನಹಳ್ಳಿ ಗ್ರಾಮವು ಭಾಳ ಪುರಾತನವಾದಂಥ ಒಂದು ಗ್ರಾಮ. ನಾನು BR ಕೃಷ್ಣನ್ ಅಂತೇಳಿ ಈ ಗ್ರಾಮದಲ್ಲೇ ಹುಟ್ಟಿ ಬೆಳೆದು ಕರ್ನಾಟಕ ಆಡಳಿತ ಸೇವೆಗೆ ಸೇರಿ ಬೆಂಗಳೂರು ಮತ್ತು ಕೋಲಾರ ಜಿಲ್ಲೆಗಳಲ್ಲಿ ಕೆಲಸವನ್ನು ನಿರ್ವಹಿಸಿ ಈಗ ನಿವೃತ್ತಿಯಾಗಿದ್ದೇನೆ. ನಮ್ಮ ಗ್ರಾಮಸ್ಥರೆಲ್ಲ ಸೇರಿ ಇಲ್ಲಿರ್ತಕ್ಕಂಥ ಹಳೆ ಚೌಡೇಶ್ವರಿ, ಸಪ್ತಮಾತೃಕಾ ಚೌಡೇಶ್ವರಿ ದೇವಸ್ಥಾನವನ್ನು ಪುನರ್ಜೀವನಗೊಳಿಸಬೇಕು ಅಂತ ಹೇಳಿ ಬಂದಾಗ ಇಲ್ಲಿದ್ದಂಥ ನಮ್ಮ ಯಲವಳ್ಳಿ ವೆಂಕಟರಮಣಪ್ಪ, ವೆಂಕಟೇಗೌಡರು, ಹನುಮಂತಪ್ಪ, ಕರಂಡಗಾರ ನಾರಾಯಣಪ್ಪ, ಈ ಸಮಿತಿಯವರ ಹಳಬರೆಲ್ಲನೂ ಈಗ ಇಲ್ಲ, ಅವರೆಲ್ಲ ಚೌಡಪ್ಪನವರು, ಹಿಂಗೆ ನಮ್ಮ ಊರಿನ ಎಲ್ಲ ಮುಖ್ಯಸ್ಥರೆಲ್ಲ ಸೇರಿ ಈ ನಿರ್ಮಾಣವನ್ನು 1992ರಲ್ಲಿ ಪ್ರಾರಂಭ ಮಾಡಬೇಕು ಅಂತ ಮಾಡಿದ್ವಿ. ಊರಿನ ಎಲ್ಲ ಜನರ ಸಹಕಾರದಿಂದ ನಮ್ಮ ಬೈಪನಹಳ್ಳಿ ಗ್ರಾಮಸ್ಥರು, ನಮ್ಮ ಕಾಲೋನಿ, ನಮ್ಮ ಅಣ್ಣ ತಮ್ಮಂದರು ಮತ್ತು ನಮ್ಮ ಗ್ರಾಮಸ್ಥರು ತುಂಬ ಸಹಕಾರ ಕೊಟ್ಟು ಈ ದೇವಸ್ಥಾನವನ್ನು ಸುಮಾರು 2 ವರ್ಷದಲ್ಲಿ ಪೂರ್ಣಗೊಳಿಸಿ 94ರಲ್ಲಿ ಇದನ್ನು ಪುನರ್ ಪ್ರಾರಂಭವನ್ನು ಮಾಡಿದ್ವು. ಆವತ್ತಿನ ದಿನ ಶ್ರೀಯುತ ಬಾಲಗಂಗಾಧರನಾಥ ಸ್ವಾಮೀಜಿಗಳು ಇಲ್ಲಿ ಆಗಮಿಸಿ ಇದನ್ನು ಪ್ರಾರಂಭೋತ್ಸವವನ್ನು ಮಾಡಿದ್ದರು. ಅಂದಿನಿಂದ ಇಂದಿನವರೆಗೂ ಪ್ರತಿನಿತ್ಯ ಪೂಜಾ ಕಾರ್ಯಗಳು
ನಡೀತವೆ. ನಮ್ಮ ಗ್ರಾಮ ಅಂತ ಅಲ್ಲ, ನಮ್ಮ ತಾಲೂಕು ಮತ್ತು ಪಕ್ಕದಲ್ಲಿರ್ತಕ್ಕಂಥ ನಮ್ಮ ಆಂಧ್ರ ಪ್ರದೇಶದ ಪುಂಗನೂರು ಸುತ್ತಮುತ್ತಲ ಗ್ರಾಮಸ್ಥರೆಲ್ಲ ಇಲ್ಲಿ ಬಂದು ಪೂಜೆ ಮಾಡಿ ಮದುವೆ ಕಾರ್ಯಗಳನ್ನು ನೆರವೇರಿಸಿಕೊಂಡು ಹೋಗ್ತಾರೆ. ಇದು ನಮ್ಮ ಮುಜರಾಯಿ ಇಲಾಖೆಗೆ ಸೇರಿದಂಥ ದೇವಸ್ಥಾನವಾಗಿದೆ. ಇದಲ್ಲದೆ ಸೋಮೇಶ್ವರ ಸ್ವಾಮಿ ದೇವಸ್ಥಾನ ಇದೆ ಪಕ್ಕದಲ್ಲಿ. ನವಗ್ರಹಗಳ ದೇವಸ್ಥಾನವನ್ನು ಮಾಡಿದ್ದೇವೆ ಮತ್ತು ಇದು ಸುಮಾರು 1000 ವರ್ಷಗಳ ಇತಿಹಾಸ ಇರ್ತಕ್ಕಂಥ ಒಂದು ದೇವಸ್ಥಾನ ಇದೆ. ಚೋಳರ ಕಾಲದಲ್ಲಿ ಸಪ್ತಮಾತೃಕ ದೇವಸ್ಥಾನ ಇದೆ. ನಮ್ಮ ತಾಲೂಕಲ್ಲೇ ಸುಮಾರು ಸಪ್ತಮಾತೃಕ ದೇವಸ್ಥಾನಗಳು ಇದ್ದಾವೆ, ಆಗಿನ ಕಾಲದಲ್ಲಿ ಆಗಿರ್ತಕ್ಕಂಥವು. ಈಗ ಮತ್ತೆ ಇನ್ನೊಂದು ದೇವಸ್ಥಾನ ಮೋತ್ಕಪಲ್ಲಿ ಗ್ರಾಮದಲ್ಲಿ ಈಗ ಪುನರ್ ಪ್ರತಿಷ್ಠಾಪನೆ ಕೆಲಸ ನಡೀತಾ ಇದೆ. ಸೊ ಹಾಗಾಗಿ ಈ ದೇವಸ್ಥಾನ ಅಭಿವೃದ್ಧಿಯನ್ನು ನಾವು ಗ್ರಾಮಸ್ಥರೆಲ್ಲ ಸೇರಿ ಮಾಡಿದ್ದೇವೆ. ಇನ್ನೂ ಅಭಿವೃದ್ಧಿ ಆಗಬೇಕು ಅಂತ ನೋಡ್ತಾ ಇದ್ದೇವೆ. ಈಗ ಏನು ನಮ್ಮ ಚೌಡೇಶ್ವರಿ ಮೆರವಣಿಗೆ ಉತ್ಸವದ ವಿಗ್ರಹ ಇತ್ತು, ತುಂಬ ಚಿಕ್ಕದಾಗಿತ್ತು ಅಂತೇಳಿ ನಮ್ಮ ಏನು ಮುನ್ಸ್ವಾಮಿಗೌಡ್ರ ಫ್ಯಾಮಿಲಿ, ವೆಂಕಟೇಗೌಡ್ರ ಫ್ಯಾಮಿಲಿ, ಅವ್ರ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಸೇರಿ ಅದನ್ನು ಮಾಡೋದಕ್ಕೆ ಮುಂದೆ ಬಂದು ಮಾಡಿದ್ದಾರೆ. ಅವರಿಗೆ, ಅವ್ರ ಕುಟುಂಬಕ್ಕೆ, ಈ ಗ್ರಾಮಕ್ಕೆ ಮತ್ತು ಸುತ್ತಮುತ್ತಲ ಗ್ರಾಮಗಳಿಗೆ ದೇವರು ಚೌಡೇಶ್ವರಿ ದೇವಿ ಒಂದು ಆಶೀರ್ವಾದದಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಬೇಡ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.